ಈ ದೇವಸ್ಥಾನದ ವಿಶೇಷತೆ ಬಗ್ಗೆ ಹೇಳೋದಾದರೆ, ಇಲ್ಲಿ ಗೋಪುರ ಏನು ಕಾಣ್ತಿದೆ, ಈ ಗೋಪುರದೊಳಗೆ ನರಸಿಂಹಸ್ವಾಮಿ ಮತ್ತು ವರಾಹಸ್ವಾಮಿ ಇಬ್ಬರದ್ದು ಮೂರ್ತಿಗಳಿದೆ. ಮತ್ತು ಈ ಗೋಪುರದ ಮುಂದೆ ಯಾವುದೇ ತರಹದ ಸ್ತಂಭವನ್ನು ನಿಲ್ಲಿಸಿಲ್ಲ. ಆಲ್ಮೋಸ್ಟ್ ನೀವು ಎಲ್ಲ ದೇವಸ್ಥಾನಗಳಲ್ಲಿ ಸ್ತಂಭವನ್ನು ನಿಲ್ಲಿಸಿರ್ತಾರೆ ಗೋಪುರದ ಮುಂದೆ, ಆದರೆ ಇಲ್ಲಿ ಸ್ತಂಭ ಇಲ್ಲ. ಮೊದಲು ಇತ್ತು, ಆದರೆ ಅದು ಭಸ್ಮ ಆಗಿಬಿಡ್ತು. ಏನಕ್ಕೆ ಅದು ಭಸ್ಮ ಆಯಿತು ಅನ್ನೋದನ್ನು ತಿಳ್ಕೊಬೇಕಾ? ಈ ವಿಡಿಯೋನ ಕೊನೆ ತನಕ ನೋಡಿ. ಆದಷ್ಟು ಯಾರ್ಯಾರು ನೋಡ್ತಾ ಇದ್ದೀರಾ ವಿಡಿಯೋನ ಅವರು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಲೇಬೇಡಿ. ನಮಸ್ತೆ ಕರುನಾಡು, ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇಷ್ಟು ದಿನ ಸ್ವಲ್ಪ ಬ್ಯುಸಿ ಇದ್ದಿದ್ದರಿಂದ ವೀಡಿಯೋ ಮಾಡೋದಕ್ಕಾಗಿರಲಿಲ್ಲ. ಸೊ ಇವತ್ತು ಹಾಸನಿಂದ ಒಂದು 20 ಕಿಲೋಮೀಟ್ರ್ ದೂರದಲ್ಲಿರೋ ಮುದಿಗೆರೆ ಗ್ರಾಮಕ್ಕೆ ಬಂದಿದ್ದೀನಿ. ಏನಕ್ಕಪ್ಪ ಇಲ್ಲಿಗೆ ಬಂದೆ ಅಂತ ಅಂದರೆ, ನನ್ನ ಫ್ರೆಂಡು ತುಂಬ ದಿವಸದಿಂದ ಹೇಳ್ತಿದ್ದ ಮುದಿಗೆರೆಯಲ್ಲಿ ನರಸಿಂಹ ದೇವಸ್ಥಾನ ಇದೆ, ಸೊ ಅಲ್ಲಿಗೆ ಹೋಗಿ ವೀಡಿಯೋ ಮಾಡು, ತುಂಬ ಚೆನ್ನಾಗಿದೆ ಅಂತ. ನನಗೆ ಟೈಮ್ ಆಗಿರಲಿಲ್ಲ. ಕೊನೆಗೂ ಆ ಟೈಮ್ ಒದಗಿ ಬಂದಿದ್ದರಿಂದ ಇಲ್ಲಿಗೆ ಬಂದಿದ್ದೀನಿ. ಒಬ್ಬ ವಿಷ್ಣುವಿನ ಭಕ್ತನಾಗಿ ಅವರ ಒಂದು ಅವತಾರಗಳಲ್ಲಿ ಒಂದಾದಂತಹ ನರಸಿಂಹಸ್ವಾಮಿಯ ದೇವಸ್ಥಾನಕ್ಕೆ ವಿಸಿಟ್ ಮಾಡಿ ಅದು ವಿಡಿಯೋ ಮಾಡೋದಿದೆಲ್ಲ ತುಂಬ ಖುಷಿ ಕೊಡುತ್ತೆ. ಇಲ್ಲಿರೋ ಈ ಮೂರ್ತಿಯನ್ನು ಸಾಲಿಗ್ರಾಮ ಶಿಲೆಯಿಂದ ಕೆತ್ತಲಾಗಿದೆ. ಮತ್ತು ಈ ಶಿಲೆಗೆ ಒಂದು ರೋಚಕವಾದಂತಹ ಹಿನ್ನೆಲೆ ಇದೆ. ಅದೇನಂತ ಅಂದರೆ, 500 ವರ್ಷಗಳ ಮುಂಚೆ ಪ್ರಭುಗಳು ತುಂಬ ಉಗ್ರ ಸ್ವರೂಪಿಗಳಾಗಿದ್ರಂತೆ. ಎಷ್ಟು ಉಗ್ರ ಸ್ವರೂಪಿ ಅಂತ ಅಂದರೆ, ಅವರ ಮುಖದಿಂದ ಜ್ವಾಲೆನೇ ಹೊರಹೊಮ್ಮುತ್ತಿತ್ತಂತೆ. ನಂತರ ಆ ಜ್ವಾಲೆ ಊರಿನ ಮೇಲೆ ಬಿದ್ದು ಇಡೀ ಊರೇ ನಾಶ ಆಗೋಯಿತು. ಮತ್ತು ನಿಮ್ಗೆ ಆಗಲೇ ಹೇಳ್ದಂಗೆ ಆ ಸ್ವಾಮಿಯ ಜ್ವಾಲೆಯಿಂದಾಗಿ ಆ ಗೋಪುರದ ಮುಂದೆ ಏನು ಸ್ತಂಭ ಇತ್ತು ಅದು ಭಸ್ಮ ಆಗೋಯ್ತಂತೆ. ಮತ್ತು ಆ ಊರಿನ ಜನರಿಗೆ ಯಾವುದೇ ತರಹದ ದಾರಿ ದೋಚದೆ ಆ ದೇವಸ್ಥಾನದ ಬಾಗಿಲನ್ನೇ ಮುಚ್ಚಿಬಿಡ್ತಾರೆ. ಆ ಬಾಗಿಲು ಮುಚ್ಚಿದ ಕಾರಣದಿಂದಾಗಿ ಆ ಊರಲ್ಲಿ ರೋಗ ರುಜಿನಗಳಾಗಲಿ ಬರಗಾಲ ಆಗಲಿ ಜಾಸ್ತಿ ಆಗಿದ್ದರಿಂದ ನರಸಿಂಹಸ್ವಾಮಿಯ ಮೊರೆ ಹೋಗ್ತಾರೆ. ನಂತರ ಆ ಊರಿನ ಒಬ್ಬ ಗ್ರಾಮಸ್ಥನ ಕನಸಲ್ಲಿ ಬಂದು ನನ್ನ ವಿಗ್ರಹದ ಮುಂದೆ ಲಕ್ಷ್ಮೀ ವರಾಹಸ್ವಾಮಿಯ ಒಂದು ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿ ಅಂತ ಹೇಳುತ್ತೆ. ಸ್ವಾಮಿಯ ಮಾತಿನಂತೆ ಊರಿನ ಜನರು ಆ ವಿಗ್ರಹದ ಮುಂದೆ ಲಕ್ಷ್ಮೀ ವರಾಹಸ್ವಾಮಿಯ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡ್ತಾರೆ. ನಂತರ ಸ್ವಾಮಿಯ ಮುಖದಿಂದ ಬರುತ್ತಿದ್ದಂತಹ ಆ ಒಂದು ಜ್ವಾಲೆ ನಿಂತು ಹೋಗುತ್ತಂತೆ. ಮೊದಲೇ ನಿಮಗೆ ಕಥೆಯಲ್ಲಿ ಹೇಳಿದ ಹಾಗೆ ಅಲ್ಲಿ ನೋಡಿ ನರಸಿಂಹಸ್ವಾಮಿಯ ಒಂದು ವಿಗ್ರಹ ಇದೆ. ಅದ್ರ ಆಪೋಸಿಟ್ ಸೈಡೇ ನೋಡಿ ಲಕ್ಷ್ಮೀ ವರಾಹಸ್ವಾಮಿಯ ಒಂದು ವಿಗ್ರಹವನ್ನು ಕೆತ್ತಿದ್ದಾರೆ. ಇಲ್ಲೇ ನಮಗೆ ಮುರಳೀಧರ್ ಅಂತ, ಇಲ್ಲಿ ಅರಸೀಕೆರೆಯವರಂತೆ ಸಿಕ್ಕಿದ್ರು. ಸ್ವಲ್ಪ ಈ ದೇವಸ್ಥಾನದ ಬಗ್ಗೆ ಹೇಳ್ತೀನಿ ಅಂದರು. ಸರ್ ನಮಸ್ತೆ. ನಮಸ್ಕಾರ. ಸೊ ಈ ದೇವಸ್ಥಾನದ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ಗಳನ್ನ ಜನಗಳಿಗೆ ತಿಳಿಸ್ಕೊಡಿ ಸರ್. ಇದು ಉಗ್ರಂ ವೀರಂ ಮಹಾವಿಷ್ಣುಂ ಜನತಂ ಸರ್ವತೋಮುಖಂ ನಾರಸಿಂಹಂ ಭೀಷಣ ಭದ್ರಂ ಮೃತ್ಯು ನಮಾಮ್ಯಂ ಅಂತ ಇದು ನರಸಿಂಹಸ್ವಾಮಿದು ಮಹಾ ಮಂತ್ರ. ಸೊ ಇಲ್ಲಿ ಇದು 900 ವರ್ಷಗಳ ಹಿಂದೆ ತುಂಬ ಹಳೆಯ ಕಾಲದ್ದು. ಇಲ್ಲಿ ಏನಂದರೆ ಕುಜಾದೋಷ ಅಂತ ಹೇಳ್ತಾರೆ, ಅದಕ್ಕೆ ನಂಬರ್ 1 ಅಂತ ಹೇಳ್ತಾರೆ. ತುಂಬ ಆ ದೋಷಗಳೆಲ್ಲ ನಿವಾರಣೆ ಆಗುತ್ತೆ ಅಂತ ಸಂಕಲ್ಪ ಮಾಡ್ಕೊಂಡು ಹೋದರೆ ಮದುವೆ ಆಗದಿಲ್ಲದವರಿಗೆ ಮದುವೆ ಆಗೋದು, ಮತ್ತು ಮಕ್ಕಳಿಲ್ದವರಿಗೆ ಮಕ್ಕಳು ಇದು ಮಾಡೋದು, ಮಕ್ಕಳು ಆಗೋದು ಅದೆಲ್ಲ ಆಗುತ್ತೆ ಅಂತ ನಾವು ಒಂದು ನಂಬಿಕೆ ಇದೆ. ತುಂಬ ಜನ ಹೇಳ್ತಾ ಇದ್ದಾರೆ. ನಮಗೂ ಆ ಥರ ಆಗಿದೆ. ಮದುವೆ ಆಗದಿಲ್ಲದವ್ರಿಗೆ ಮದುವೆ ಆಗಿದೆ, ತುಂಬ ವರ್ಷದಿಂದ ಮದುವೆ ಆಗಿಲ್ಲ, ಮತ್ತು 8 ವರ್ಷದಿಂದ ಮಕ್ಕಳಾಗಲಿಲ್ಲದವ್ರಿಗೆ ಮಕ್ಕಳಾಗಿದೆ, ಆ ಥರ ಎಲ್ಲ ಇದೆ. ಆಮೇಲೆ ಈ ಕಡೆ ಎದುರುಗಡೆ ಆ ಸ್ವಾಮಿ ಎದುರುಗಡೆ ನರಸಿಂಹಸ್ವಾಮಿ ಎದುರುಗಡೆನೆ ವರಾಹಸ್ವಾಮಿ ಅಂತಿದೆ. ಓಂ ಕ್ರೋಮಂ ಗೂಢೋಪಾಯ ಧರಣೇಧರಾಯ ಶ್ರೀಮತಿ ವರಸ್ವಾಮಿ ಅಂತ ಹೇಳ್ತಾರೆ. ಆ ವರಾಹಸ್ವಾಮಿನೂ ಅಷ್ಟೇ ಭೂಮಿ ಇದ್ರ ಬಗ್ಗೆ ಏನಾದರೂ ಸಂಕಲ್ಪ ಮಾಡ್ಕೊಂಡ್ರೆ ಅದನ್ನು ಸಂಕಲ್ಪ ಈಡೇರುತ್ತೆ ಅನ್ನೋದು ಒಂದು ಇದು. ಇವಾಗ ಮನೆ ಕಟ್ಟಲಿಲ್ದವರು ಎಷ್ಟೋ ವರ್ಷದಿಂದ ಮನೆ ಕಟ್ಟಿರೋಲ್ಲ, ಆಮೇಲೆ ಕೆಲವರು ಆ ಭೂಮಿ ಅವ್ರಿಗೆ ಸಿಕ್ಕಿರಲ್ಲ, ಬೇರೆ ಯಾವುದೋ ಇದಾಗ್ಬಿಟ್ಟಿರುತ್ತೆ, ಬೇರೆ ಹೆಸರಿಗಾಗಿರುತ್ತೆ, ಅವರು ತುಂಬ ಒದ್ದಾಡ್ತಿರ್ತಾರೆ. ಅವ್ರು ಬಂದು ಇಲ್ಲಿ ಕೇಳಿಕೊಂಡು ಸಂಕಲ್ಪ ಮಾಡ್ಕೊಂಡ್ರೆ ಅದು ಈಡೇರುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಹಾಂ ಸರ್, ತುಂಬ ಥ್ಯಾಂಕ್ ಯು ಸರ್. ಸೊ ಇಲ್ಲಿ ಬಲ್ಬದಿಲ್ ಬೇರೆ ಒಂದು ಗಂಟೆ ಇಟ್ಟಿದ್ದಾರೆ. ನಾನು ಇಷ್ಟೊಂದು ಚೆನ್ನಾಗಿರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅಷ್ಟೊಂದು ಚೆನ್ನಾಗಿದೆ ದೇವಸ್ಥಾನ. ಈ ನಾನು ನೋಡ್ದಂಗೆ ಈ ಹೊಯ್ಸಳರು ಕಟ್ಟಂಥ ದೇವಸ್ಥಾನಗಳು ತುಂಬ ಚೆನ್ನಾಗಿರುತ್ತೆ. ಅವರ ಕೆತ್ತನೆ ಆಗಲಿ ಮತ್ತು ಅವರು ಒಂದು ಉಪಯೋಗಿಸಿರುವಂತಹ ಕಲ್ಲುಗಳಾಗಲಿ ತುಂಬ ಚೆನ್ನಾಗಿ ಕಟ್ಟಿರ್ತಾರೆ, ವೈಶಿಷ್ಟ್ಯವಾಗಿ ಕಟ್ಟಿರ್ತಾರೆ. ನೋಡಿ, ಗುಡಿ ಅಂತೂ ತುಂಬ ಚೆನ್ನಾಗಿದೆ. ವಾವ್. ನೀವು ವಿಸಿಟ್ ಮಾಡೋದಕ್ಕೆ ಟೈಮಿಂಗ್ಸನ್ನು ಹಾಕಿದ್ದಾರೆ.
ಬೆಳಗ್ಗೆ 8ರಿಂದ 10ವರೆ ತನಕ ಮತ್ತು 5:30ರಿಂದ ಸಂಜೆ 7ರವರೆಗೆ ದರ್ಶನ ಇರ್ತದೆ.